ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಇವಾಗ ಮಳೆಗಾಲ ಆದ್ರಿಂದ ಸೊಳ್ಳೆ ಕಡಿತ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊಳ್ಳೆಗಳೆಲ್ಲ ತುಂಬಾನೇ ಇವೆ. ಪೇಟೆ ಇರ್ಬೋದು, ಹಳ್ಳಿ ಇರ್ಬೋದು, ಪ್ರತಿಯೊಂದು ಕಡೆ ಕೂಡ ಅಷ್ಟೇನೆ ತುಂಬಾನೇ ಸೊಳ್ಳೆಗಳಿರುತ್ತೆ ಅಲ್ವಾ. ಹಾಗೆ ಹೊರಗಡೆ ದುಡಿಯೋರು ಕೂಡ ಅಷ್ಟೇನೆ, ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಾರೆ. ಈ ತರ ಹೊರಗಡೆ ದುಡಿಯೋರಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಸೊಳ್ಳೆ ಕಡಿತ ಜಾಸ್ತಿ ಆಗತ್ತೆ. ಸೊಳ್ಳೆ ಕಡಿತಕ್ಕೆ ಒಳಗಾಗ್ತಾರೆ ಅವರು. ಇವಾಗ ನಾರ್ಮಲ್ ಸ್ಕಿನ್ ಆದರೆ ಯಾವುದೇ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಎಲ್ಲ ಇಲ್ಲ ಅಂತ ಹೇಳಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊಳ್ಳೆ ಒಂದು ಸ್ವಲ್ಪ ಹೊತ್ತು ಕಡಿತದೆ, ಆಮೇಲೆ ಸ್ವಲ್ಪ ಹೊತ್ತು ತುರಿಸ್ತೀವಿ, ಹಾಗೆ ಅದು ಕಡಿಮೆ ಕೂಡ ಆಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಸೊಳ್ಳೆ ಕಡಿತ ಆದರೆ ಕೆಲವೊಂದು ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ವ, ಅಂಥ ಸ್ಕಿನ್ ಇರೋರಿಗೆ ಈ ಸೊಳ್ಳೆ ಕಡಿದ್ರೆ ತುಂಬಾ ತುರ್ಕೆ ಸ್ಟಾರ್ಟ್ ಆಗುತ್ತೆ. ತುರ್ಕೆ ಸ್ಟಾರ್ಟ್ ಆಗಿ ಆಮೇಲೆ ಕ್ರಮೇಣ ಆ ಜಾಗದಲ್ಲಿ ಏನು ಕಜ್ಜಿ ಥರ ಆಗುತ್ತೆ. ಕಜ್ಜಿ ಗುಣ ಆದ ನಂತರ ಅದ್ರ ತಲೆ ಉಳಿಯುತ್ತೆ. ಈ ಥರ ಎಲ್ಲ ಆಗ್ತಾ ಇರುತ್ತಲ್ವ. ಸೊ ನಾವು ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ಏನು ತಗೊಳ್ಳಲ್ಲ, ತುಂಬಾ ಅದನ್ನು ಲೈಟಾಗಿ ತಗೋತೀವಿ, ನೆಗ್ಲೆಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳ್ಬೋದು. ಕೆಲವೊಂದು ನಾನು ತುಂಬ ಜನರಲ್ಲಿ ನೋಡಿದ್ದೀನಿ, ಕೆಲವು ಮಕ್ಕಳಲ್ಲಿ ಇರ್ಬೋದು, ಸೊಳ್ಳೆ ಕಡಿತ ಆದ ನಂತರ ಅದನ್ನು ತುರಿಸಿ ಅಲ್ಲೇ ಆ ಜಾಗದಲ್ಲಿ ಕೆಂಪಾಗಿ ಇನ್ಫೆಕ್ಷನ್ ಆಗಿ ಅದು ನಾವು ಏನೋ ಮಾಡಿ ಕಡಿಮೆ ಆದ ನಂತರ ಆಮೇಲೆ ವಾಪಸ್ ಆ ಜಾಗದಲ್ಲಿ ಕಪ್ಪು ಕಲೆ ಈ ಥರ ಎಲ್ಲ ಉಳಿಯುತ್ತೆ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಒಂದು ಅಂದರೆ ಮನೆ ಮದ್ದು ಅಂತ ಹೇಳ್ಬೋದು. ಮನೆ ಮದ್ದು ನನಗೆ ನೆನಪಿಗೆ ಬಂತು. ಆ ಮನೆ ಮದ್ದನ್ನು ನಿಮ್ಗೆಲ್ರಿಗೂ ಕೂಡ ಹೇಳೋಣ ಅಂತ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಏನಾದರೂ ಯೂಸ್ ಆಗ್ಬೋದು ಅಂತ ಕೂಡ ಅನ್ಕೋತೀನಿ. ಹಾಗೆ ಸೊಳ್ಳೆ ಕಚ್ಚಿದ್ದಕ್ಕಲ್ಲದೆ ಬೇರೆ ಕೂಡ ಅಷ್ಟೇ, ಕೆಲವೊಂದು ಕಜ್ಜಿ ಎಲ್ಲ ಇರುತ್ತಲ್ವಾ, ಕೆಲವೊಂದು ಏನಾದರೂ ಬೇರೆ ಥರದ ಪ್ರಾಬ್ಲಮಿಂದ ಕೆಲವೊಂದು ಸಲ ಮೈಯಲ್ಲೆಲ್ಲ ಗುಳ್ಳೆ ಬರೋದು, ಕೆಂಪು ಗುಳ್ಳೆ ಬರೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕೂಡ ಅಷ್ಟೇ ಈ ಒಂದು ಮನೆ ಮದ್ದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಪವರ್ಫುಲ್ ಆದಂತಹ ಮೆಡಿಸಿನ್ ಅಂತಲೇ ಹೇಳ್ಬೋದು. ನನಗೆ ಕೂಡ ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ರೀಸೆಂಟಾಗಿ ಗೊತ್ತಾಯಿತು. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಹೊರಗಡೆ ತೋಟದಲ್ಲಿ ಕೆಲಸ ಮಾಡೋರು, ಆಲ್ಮೋಸ್ಟ್ ಇವಾಗ ಹಳ್ಳಿ ಕಡೆ ಎಲ್ಲ ತುಂಬ ಜನ ತೋಟದಲ್ಲಿ ಕೆಲಸ ಮಾಡ್ತಾರಲ್ವ, ತೋಟದ ಕೆಲಸ, ಗದ್ದೆ ಕೆಲಸ ಎಲ್ಲಾನು ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಹೆಚ್ಚಾಗಿ ತೋಟದ ಕೆಲಸ ಅಂದರೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾಗೆ ಗದ್ದೆ ಕೆಲಸ, ತೋಟದ ಕೆಲಸ ಎಲ್ಲ ಶುರು ಮಾಡ್ಕೊಂಡಿರ್ತಾರೆ ಎಲ್ಲರೂ ಕೂಡ. ಹಾಗೆ ಹೊರಗಡೆ ಹೋದರೆ ತುಂಬಾ ಸೊಳ್ಳೆ ಕೂಡ ಕಚ್ಚತ್ತೆ. ಅಂದರೆ ಬೇರೆ ಬೇರೆ ಥರದ ಸೊಳ್ಳೆ ಎಲ್ಲ ಕಚ್ಚತ್ತೆ. ಸೊ ಏನು ಮಾಡ್ತೀವಿ, ತುರಿಸ್ತೀವಿ, ಹಾಗೆ ತುರಿಸ್ಬಿಟ್ಟು ಸುಮ್ಮನಾಗ್ತೀವಿ. ಬಿಸಿನೀರು ಸ್ನಾನ ಎಲ್ಲ ಮಾಡಿಬಿಟ್ಟು ಸುಮ್ಮನಾಗ್ತೀವಿ. ಈ ಎಣ್ಣೆನ ಹಚ್ಕೊಂಡು ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ಬೋದು. ಅಂದರೆ ಹೊರಗಡೆ ಇವಾಗ ಕೆಲಸ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ನೀವು ಏನು ಮಾಡಬೇಕು ಅಂತ ಹೇಳಿದರೆ ಈ ಎಣ್ಣೆನ ರೆಡಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು. ಎಲ್ಲೆಲ್ಲ ಓಪನ್ ಪ್ಲೇಸ್ ಇರುತ್ತೆ ನೋಡಿ, ಇವಾಗ ಬಟ್ಟೆ ಹಾಕೊಂಡ ನಂತರ ಕೈಯೆಲ್ಲ ಓಪನ್ ಆಗಿರುತ್ತೆ ಅಲ್ವಾ, ಕೈ ಕಾಲೆಲ್ಲ, ಅಲ್ಲಿಗೆಲ್ಲ ಈ ಎಣ್ಣೆನ ಹಚ್ಕೊಂಡು ನೀವು ಕೆಲಸ ಮಾಡೋದಕ್ಕೆ ಹೋದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊಳ್ಳೆ ಕೂಡ ಕಚ್ಚಲ್ಲ, ಹಾಗೆ ಕಚ್ಚಿದ್ರೂ ಕೂಡ ಏನೂ ತುರ್ಕಿ ಎಲ್ಲ ಜಾಸ್ತಿ ಆಗಲ್ಲ, ಕಜ್ಜಿ ಕೂಡ ಬರಲ್ಲ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ಒಂದು ಸೂಪರ್ ಆದಂತಹ ಮನೆ ಮದ್ದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ನೋಡೋಣ ಯಾವ ಥರ ಈ ಒಂದು ಮನೆ ಮದ್ದನ್ನು ಮಾಡೋದು ಅಂತ. ಇಲ್ಲಿ ನಾನು ಸಾಗವಾನಿ ಮರ ಅಂತ ಬರುತ್ತಲ್ವಾ, ಸಾಧಾರಣವಾಗಿ ಎಲ್ರಿಗೂ ಕೂಡ, ಹಳ್ಳಿ ಜನರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆ ಎಲೆಯ ಚಿಗುರನ್ನು ಒಂದು 7ರಿಂದ 8 ಚಿಗುರನ್ನು ಈ ರೀತಿ ತಂದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನೀವು, ಇದು ಸಾಗವಾನಿ ಎಲೆಯ ಒಂದು ಚಿಗುರು ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಚಿಗುರಾದರೂ ಪರವಾಗಿಲ್ಲ, ಸ್ವಲ್ಪ ದೊಡ್ಡ ಚಿಗುರಾದರೂ ಪರವಾಗಿಲ್ಲ. ತುಂಬ ದೊಡ್ಡ ದೊಡ್ಡ ಎಲೆ ಮಾತ್ರ ಹಾಕೋದು ಬೇಡ. ಈ ಥರ ಚಿಗುರೆಲೆನೇ ಆಗಬೇಕಾಗತ್ತೆ ಇದಕ್ಕೆ. ಸೊ ಅದನ್ನು ಇವಾಗ ನಾನಿಲ್ಲಿ ತಂದಿದ್ದೀನಿ. ನಮ್ಮ ಮನೆ ಹತ್ರನೇ ಸಾಗವಾನಿ ಮರಗಳಿರೋದ್ರಿಂದ ಏನೂ ತೊಂದರೆ ಇಲ್ಲ, ಆರಾಮಾಗಿ ನಮಗೆ ಸಾಗವಾನಿ ಎಲೆ ಸಿಗುತ್ತೆ. ಸೊ ಹಾಗಾಗಿ ಇವಾಗ ತಂದು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಒಂದು ಕಲ್ಲರ್ ನಿಮಗೆ ತೋರಿಸ್ತಾ ಇದ್ದೀನಿ. ಹೆಚ್ಚಾಗಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ನಾನು ಇದು ಯಾವ ಥರ ನ್ಯಾಚುರಲ್ ಕಲರ್ ಕೊಡುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಕಲರ್ ಕೊಡುತ್ತೆ ನೋಡಿ. ಒಂದು ಚಿಕ್ಕ ಪೀಸು ಎಲೆನ ನಾನು ಈ ರೀತಿ ಕೈಯಲ್ಲಿ ಹಿಸುಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿರೋ ಕಲ್ಲರ್ ಅಲ್ವಾ, ನ್ಯಾಚುರಲ್ ಕಲ್ಲರ್, ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಕೂಡ ಇಲ್ಲ ಇದರಲ್ಲಿ. ಇದನ್ನು ನೋಡ್ತಾ ಇರಬೇಕಿದ್ರೆ ನನಗೊಂದೊಂದು ಸಲ ಅನ್ಸತ್ತೆ ಏನಂತ ಹೇಳಿದರೆ, ಎಷ್ಟೊಂದು ಒಳ್ಳೆ ಅಂದರೆ ಪ್ರಕೃತಿ ನಮಗೆ ಎಷ್ಟೊಂದು ವರದಾನನ ಕೊಟ್ಟಿದೆ ಅಂತ ಅನ್ಸತ್ತೆ. ಎಷ್ಟೊಂದು ನ್ಯಾಚುರಲ್ ಆಗಿರುವಂತಹ ಕಲ್ಲರ್ ಅಲ್ವಾ ಇದು. ಸೊ ಹಾಗಾಗಿ ಇವಾಗ ತೋರಿಸಿದ್ದು ನಾನು ಅಷ್ಟೇ ನಿಮಗೆ ಜಸ್ಟ್. ಸೊ ಅದನ್ನು ಸ್ವಲ್ಪ ಎಲೆ ಚಿಗುರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ನಷ್ಟು ಜೀರಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆ, ಅಂದರೆ ತೆಂಗಿನ ಎಣ್ಣೆನೇ ಬೇಕು, ಬೇರೆ ಎಣ್ಣೆ ಬೇರೆ ಯಾವುದೇ ಎಣ್ಣೆನೇ ಉಪಯೋಗಿಸೋದಕ್ಕೆ ಹೋಗಬೇಡಿ. ತೆಂಗಿನ ಎಣ್ಣೆ, ಸಾಗವಾನಿ ಎಲೆ ಚಿಗುರು, ಆಮೇಲೆ ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಬೇಕಿದ್ರೆ ನಿಮಗೆ ಮಾಡ್ಕೊಳ್ಬೋದು. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಮಾತ್ರ ಅದನ್ನು ಹಚ್ಚೋದು ಹೆಚ್ಚಾಗಿ. ಅಂದರೆ ಅವರು ಹೊರಗಡೆ ಹೋಗೋದ್ರಿಂದ ಸೊಳ್ಳೆ ಎಲ್ಲ ಕಷ್ಟ ಇರುತ್ತೆ ಅವರಿಗೆ. ಹಾಗೆ ಅವರ ವರ್ಕ್ಶಾಪ್ ಹತ್ರನೂ ಸೊಳ್ಳೆ ಜಾಸ್ತಿ ಇರೋದ್ರಿಂದ ಸೊಳ್ಳೆ ಕಷ್ಟನೇ ಇರುತ್ತೆ. ಸೊ ಹಾಗಾಗಿ ಈ ಎಣ್ಣೆನ ಅವರು ಜಾಸ್ತಿ ಹಚ್ತಾ ಇರ್ತಾರೆ. ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ನಾನಿಲ್ಲಿ
ಸ್ವಲ್ಪ ಕ್ವಾಂಟಿಟಿಲಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ, ಸ್ವಲ್ಪ ಒಂದು 7ರಿಂದ 8 ಚಿಗುರೆಲೆ, ಹಾಗೆ 1 ಸ್ಪೂನ್ ಜೀರಿಗೆ, ಇಲ್ಲಿ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ನಾನು ತೆಂಗಿನೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಇವಾಗ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನೀವು, ಎಲೆ ಹಾಕಿದ್ದಷ್ಟೇ ನಾನು ಎಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಇದೆಯಲ್ವಾ. ನಮ್ಮ ಕಡೆ ಎಲ್ಲ ಈ ಎಲೆಯಿಂದ ಗಟ್ಟಿ ಮಾಡ್ತಾರೆ. ಹಲಸಿನ ಹಣ್ಣಿನ ಸೀಸನಲ್ಲಿ ಹಲಸಿನ ಗಟ್ಟಿ ಜಾಸ್ತಿ ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ. ನನ್ನ ಹಸ್ಬೆಂಡ್ಗೆ ಕೂಡ ಅಷ್ಟೇ ಈ ಎಲೆಯಿಂದ ಮಾಡುವಂತಹ ಗಟ್ಟಿ ಅಂತ ಹೇಳಿದರೆ ತುಂಬ ಇಷ್ಟ. ತುಂಬಾ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ಅದು ಏನು ಪ್ರಾಬ್ಲಮ್ ಇಲ್ಲ, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಎಲ್ಲ ಆಗಲ್ಲ. ಅದರ ಎಲೆಯಿಂದ ಗಟ್ಟಿ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಪ್ರಯೋಜನ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಅತ್ತೆ ಎಲ್ಲ. ಹಾಗಾಗಿ ಅದರಿಂದ ಗಟ್ಟಿ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಾದಂತಹ ಮನೆಮದ್ದು ಕೂಡ ಆಗುತ್ತೆ ಅಲ್ವಾ, ಅದೊಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಪ್ರಕೃತಿಯಲ್ಲಿ ಸಿಗುವಂತಹ ಕೆಲವೊಂದು ವಸ್ತುಗಳನ್ನು ತಂದುಬಿಟ್ಟು ನಾವು ಈ ರೀತಿ ಉಪಯೋಗಿಸಿದರೆ ಅದು ಎಷ್ಟೊಂದು ಒಳ್ಳೆಯದಲ್ವಾ. ಸೊ ಇವಾಗ ನೋಡ್ತಾ ಇರ್ಬೋದು ನೋಡಿ ನೀವು, ಎಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಇದೆ, ರೆಡ್ ಥರ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸಿದ್ರೆ ಆಯಿತು. ನಮಗೆ ಇವಾಗ ಎಣ್ಣೆ ರೆಡಿ ಆಗುತ್ತೆ. ಈ ಎಣ್ಣೆನ ನೀವು ಸೊಳ್ಳೆ ಕಚ್ಚಿದ್ದಕ್ಕೆ ಮಾತ್ರ ಅಲ್ಲ, ಬಿದ್ದು ಮಕ್ಕಳು ಗಾಯ ಮಾಡಿಟ್ಕೊಂಡಿರ್ತಾರಲ್ವ, ಸೊ ಅದಕ್ಕೆ ಕೂಡ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಏನಂದರೆ ಕೆಲವೊಂದು ಅಂದರೆ ಮಾವಿನ ಕಾಯೆಲ್ಲ ಇರುತ್ತೆ ಅಲ್ವ, ಅದರ ಮಾವಿನಕಾಯಿಯ ಸೋನೆ ಅಂತ ಹೇಳ್ತೀವಿ, ಸುನೆ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ. ಅಂದರೆ ವೈಟ್ ಥರ ಬರುತ್ತಲ್ವ ಮಾವಿನ ಹಣ್ಣಿನ ಕಾಂಡ ಭಾಗದಲ್ಲಿ. ಸೊ ಅದಕ್ಕೆ ಅದು ತಾಗಿದಾಗ ಏನಾಗುತ್ತೆ ಅಂತ ಹೇಳಿದರೆ ಒಂದು ಸ್ವಲ್ಪ ಕಪ್ಪಾಗಿ ಅಲ್ಲೇ ಅದೊಂದು ಥರ ಇನ್ಫೆಕ್ಷನ್ ಥರ ಆಗುತ್ತೆ. ನನ್ನ ಮಗಳಿಗೆ ಲಾಸ್ಟ್ ಟೈಮ್ ಆಗಿತ್ತು ಮಾವಿನ ಹಣ್ಣಿನ ಟೈಮಲ್ಲಿ, ಅಂದರೆ ಮಾವಿನಕಾಯಿ ಬಿಡ್ತಾ ಇರುವಂಥ ಸೀಸನಲ್ಲಿ ಆಗಿತ್ತು ಅವಳಿಗೆ ಕೂಡ ಕೈಗೆ. ಆವಾಗ ನನ್ನ ನಾದಿನಿ ಹೇಳಿದ್ದು ಈ ಥರ ಮಾಡಿ ನೋಡಿ, ಅದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಅಂತಂದ್ಬಿಟ್ಟು. ಸೊ ಆವಾಗ ನಾನು ಮಾಡಿದ್ದು. ನಂತರ ನನ್ನ ಅದರಲ್ಲೇ ಸ್ವಲ್ಪ ಎಣ್ಣೆ ಉಳಿದಿತ್ತು, ಅದನ್ನು ನನ್ನ ಹಸ್ಬೆಂಡ್ ಹೀಗೆ ಹಚ್ತಾ ಇದ್ದರು, ಸೊಳ್ಳೆ ಕಚ್ಚಿದ್ದಕ್ಕೆಲ್ಲ ಹಚ್ತಾ ಇದ್ದರು. ಅದಕ್ಕೆ ಕೂಡ ಅಷ್ಟೇ ತುಂಬಾ ಅದು ಒಂದು ಉಪಯೋಗ ಆಗಿದೆ ನಮಗೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದೇನು ಹೇಳಬೇಕು ಅಂತ ಹೇಳಿದರೆ, ಕಾಲು ಹುಳ ತಿನ್ನತ್ತಲ್ವಾ, ಸೊ ಅದಕ್ಕೆ ಕೂಡ ಅಷ್ಟೇ ತುಂಬ ಒಳ್ಳೆಯದಾಗತ್ತೆ ಇದು. ತುಂಬ ಜನ ಇವಾಗ ತೋಟದಲ್ಲಿ ಕೆಲಸ ಮಾಡೋರ ಕಾಲಂತೂ ಕೆಲವೊಬ್ಬರದ್ದು ನೋಡೋದಕ್ಕೆ ಅಸಾಧ್ಯ ಅಂತ ಹೇಳ್ಬೋದು, ಅಷ್ಟು ಅವರದ್ದು ಕಾಲೆಲ್ಲ ಹುಳ ತಿಂದಿರುತ್ತೆ. ಸೊ ಅದಕ್ಕೆ ಕೂಡ ಅಷ್ಟೇ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನೀವು ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿದ ನಂತರ ಹಚ್ಕೊಂಡು ಮಲಗಿದ್ರೆ ಬೆಳಿಗ್ಗೆ ಹೊತ್ತಿಗೆ ತುಂಬಾ ಕಡಿಮೆ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಗುಳ್ಳೆ ಇರಲಿ, ಕಜ್ಜಿ ಇರಲಿ, ಬಿದ್ದು ಮಾಡ್ಕೊಂಡಿರುವಂತಹ ಗಾಯ ಇರಲಿ, ಕಲೆಗಳಿರಲಿ, ಕೆಲವೊಂದು ಕಲೆಗಳು ಕೂಡ ಇರುತ್ತಲ್ವ ಮೈ ಮೇಲೆಲ್ಲ, ಕಲೆಗಳಿರಲಿ, ಏನೇ ಇರಲಿ, ಯಾವುದಕ್ಕೆ ಕೂಡ ಇದೊಂದು ಒಳ್ಳೆ ರೀತಿಯಾದಂತಹ ಮೆಡಿಸಿನ್ ಅಂತಲೇ ಹೇಳ್ಬೋದು. ನ್ಯಾಚುರಲ್ಲಾಗಿ ಮಾಡುವಂತಹ ಒಂದು ಮೆಡಿಸಿನ್, ನ್ಯಾಚುರಲ್ಲಾಗಿ ಇರುತ್ತೆ, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾವುದೇ ರೀತಿಯಾದಂತಹ ಗಾಯಗಳಿಗೆಲ್ಲ ಹಚ್ಕೋಬೋದು ಇದನ್ನು ಆರಾಮಾಗಿ. ಹಾಗೆ ಇವಾಗ ಚೆನ್ನಾಗಿ ಕುದಿ ಬಂದಾಗಿದೆ ಇದು. ಈಗ ಇದನ್ನು ಗ್ಯಾಸ್ನ ನಾನು ಆಫ್ ಮಾಡ್ಕೋತೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಒಂದು ಅಂದರೆ ದಪ್ಪ ಹೋಳಿರುವಂತಹ ಸ್ಟ್ರೈನರನ್ನು ತೊಗೊಂಡಿದ್ದೀನಿ ನಾನು. ತೊಗೊಂಬಿಟ್ಟು ಇಲ್ಲಿ ನಾನು ಡೈರೆಕ್ಟಾಗಿ ಬಾಟಲ್ಗೆ ಸೋಸ್ತಾ ಇದ್ದೀನಿ. ತಣ್ಣಗಾದ ನಂತರ ಈ ಥರ ಸೋಸ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದಾಗೆಲ್ಲ ಹಚ್ಕೋಬೋದು. ಇದಕ್ಕಿಂತ ಮೊದಲೊಂದು ಸಲ ಮಾಡಿದ್ದೆ ನಾನು, ಅದು ಖಾಲಿಯಾಗಿತ್ತು. ಸೊ ಇವಾಗ ವಾಪಸ್ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ಹಾಗೆ ಒಳ್ಳೆ ರೀತಿಯಲ್ಲಿ ಯೂಸ್ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಕೂಡ ಹಚ್ಕೊಳ್ಬೋದು, ಯಾವುದೇ ಭಯ ಬೇಡ. ನಿಮಗೆ ಕೂಡ ಈ ಒಂದು ವಿಡಿಯೋ ಏನಾದರೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೋತೀನಿ ನಾನು. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.